ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಉಮೇಶ್ ಗದಿಗೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ನಿಮ್ನ ಮಸೂರದ ಎದುರಿಗೆ ಒಂದು ವಸ್ತುವನ್ನು ಅನಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರದಲ್ಲಿ ವಕ್ರೀಭವನ ಹೊಂದಿ ನಂತರ ಪ್ರಧಾನ ಅಕ್ಷದಿಂದ ದೂರ ಚಲಿಸುತ್ತದೆ. ಅದೇ ರೀತಿ ವಸ್ತುವಿನಿಂದಲೇ ಹೊರಡುವ ಇನ್ನೊಂದು ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರದಲ್ಲಿ ವಕ್ರೀಭವನ ಹೊಂದಿದ ನಂತರ ಇನ್ನೊಂದು ಬದಿಯ ಪ್ರಧಾನ ಅಕ್ಷದಿಂದ ದೂರ ಚಲಿಸುತ್ತದೆ. ಈ ಎರಡು ಕಿರಣಗಳು ಒಂದಕ್ಕೊಂದು ದೂರವಿರುವುದರಿಂದ ಛೇದಿಸಲು ಸಾಧ್ಯವಿಲ್ಲ. ಈ ಎರಡು ಕಿರಣಗಳನ್ನು ಕಾಲ್ಪನಿಕವಾಗಿ ಹಿಂದಕ್ಕೆ ಬೆಳೆಸಿಕೊಂಡರೆ ಈ ವಸ್ತುವು ಇರುವ ಕಡೆಗೆ ಸಂಗಮ ಬಿಂದು F1 ನಲ್ಲಿ ಛೇದಿಸುತ್ತವೆ. ಅಂದರೆ ಪ್ರತಿಬಿಂಬವು ಇಲ್ಲೇ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ, ಮೊದಲನೇದಾಗಿ ಸ್ಥಾನ, ವಸ್ತುವು ಇರುವ ಕಡೆಗೆ ಸಂಗಮ ಬಿಂದು F1 ದಲ್ಲಿ. ಎರಡನೆಯದಾಗಿ ಗಾತ್ರ, ವಸ್ತುವಿಗಿಂತ ಚಿಕ್ಕದು ಅಂದರೆ ಚುಕ್ಕೆ ಗಾತ್ರ. ಮೂರನೇದಾಗಿ ಸ್ವಭಾವ, ತಲೆ ಮೇಲಾಗಿದ್ದು ಮಿಥ್ಯ ಪ್ರತಿಬಿಂಬವಾಗಿದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಧನ್ಯವಾದಗಳು.